ಇನ್ನು ಕುಡಿಯೋ ನೀರಿನ ಭದ್ರತೆಗಾಗಿ ಕಾವೇರಿ ನದಿಗೆ ಮೇಕೆದಾಟುವಿನಲ್ಲಿ ಕಟ್ಟೋದಕ್ಕೆ ಯೋಜಿಸಿರುವಂತಹ ಅಣೆಕಟ್ಟಿಗೆ ಪರಿಷ್ಕೃತ ವಿವರವಾದ ಯೋಜನಾ ವರದಿಯನ್ನ ರಾಜ್ಯದ ಜಲಸಂಪನ್ಮೂಲ ಇಲಾಖೆ ಈಗಾಗಲೇ ಕೇಂದ್ರ ಜಲ ಆಯೋಗಕ್ಕೆ ಕಳಿಸಿಕೊಟ್ಟಿದೆ. ಈ ಹಿಂದೆ ಕಳಿಸಿಕೊಟ್ಟಿದ್ದಂತಹ ಡಿಪಿಆರ್ ಅನ್ನ ವಾಪಸ್ ಕಳಿಸಿತ್ತು ಕೇಂದ್ರ. ಈಗ ಮತ್ತೆ ಅದನ್ನ ಬದಲಾಯಿಸಿ ಕರೆಕ್ಷನ್ ಮಾಡಿ ಕಳಿಸಿಕೊಟ್ಟಿರೋದು. ಇನ್ನು ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗಿರೋದು. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ. ಸದನದಲ್ಲಿ ಏನೆಲ್ಲ ಚರ್ಚೆ ಮಾಡಬೇಕು ಮತ್ತು ನಮ್ಮ ಪಕ್ಷದ ನಿರ್ಧಾರ ಏನಾಗಿರಬೇಕು, ಹೀಗೆ ಹಲವು ಪ್ರಶ್ನೆಗಳ ಬಗ್ಗೆ ಅಲ್ಲಿ ಮೀಟಿಂಗ್ ಆಗ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಎಂ ಕೃಷ್ಣಪ್ಪ, ಹಾಗೇನೆ ಪ್ರಿಯಾ ಕೃಷ್ಣ, ಮಹಾದೇವಪ್ಪ, ಶಿವಾನಂದ ಪಾಟೀಲ್, ಎಂಸಿ ಸುಧಾಕರ್ ಈ ಸಭೆಗೆ ಬಂದಿಲ್ಲ, ಗೈರಾಗಿದ್ದಾರೆ. ಸಭೆಯಲ್ಲಿ ಎಂಎಲ್ಸಿ ಮಳವಳ್ಳಿ ಶಿವಣ್ಣ ವಿರುದ್ಧ ಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಕನಕಪುರ ಕ್ಷೇತ್ರದ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೀತಾ ಇದ್ದು, ಸಭೆಗೆ ಈ ಅಸಮಾಧಾನಗೊಂಡವರು ಗೈರಾಗಿದ್ದಾರೆ. ಸಿದ್ದರಾಮಯ್ಯ ಅವರು ಬಂದಿಲ್ಲ, ಎಂ ಕೃಷ್ಣಪ್ಪ ಅವರು ಬಂದಿಲ್ಲ, ಪ್ರಿಯಾ ಕೃಷ್ಣ ಬಂದಿಲ್ಲ, ಮಹಾದೇವಪ್ಪ ಅವರು ಬಂದಿಲ್ಲ, ಶಿವಾನಂದ ಪಾಟೀಲ್ ಅವರು ಬಂದಿಲ್ಲ, ಎಂಸಿ ಸುಧಾಕರ್ ಬಂದಿಲ್ಲ. ಇವರೆಲ್ಲರೂ ಕೂಡ ಗೈರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಸಭೆಯಲ್ಲಿ ಎಂಎಲ್ಸಿ ಮಳವಳ್ಳಿ ಶಿವಣ್ಣ ಅವರು ಕನಕಪುರ ಕ್ಷೇತ್ರದ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ, ಗರಂ ಆಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರತಿನಿಧಿ ಚರಣ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ ಕಾಂಗ್ರೆಸ್ನವರದ್ದು. ಈ ಸಭೆಯ ಉದ್ದೇಶ ಏನು? ಸಭೆಯ ಮುಖ್ಯ ವಿಚಾರಗಳ ಬಗ್ಗೆ ತಿಳಿಸೋದಾದ್ರೆ, ಇದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಆ ಎಂಎಲ್ಸಿ ಶಿವಣ್ಣ ಅವರ ಮೇಲೆ ಗರಂ ಆಗೋದಕ್ಕೆ ಕಾರಣ ಏನು? ಅಂತದ್ದೇನು ಕೇಳಿದ್ರು ಅವರು ಕನಕಪುರ ಕ್ಷೇತ್ರದ ಬಗ್ಗೆ? ಎಸ್ ಶ್ರೀಪಾದ್, ಪ್ರಮುಖವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ನಡೀತಾ ಇರುವಂತದ್ದು ಖಾಸಗಿ ಹೋಟೆಲ್ನಲ್ಲಿ. ಸದನದಲ್ಲಿ ಯಾವೆಲ್ಲ ಚರ್ಚೆಗಳನ್ನ ಮಾಡಬೇಕು ಅನ್ನುವಂತಹ ಒಂದು ಅಜೆಂಡಾದೊಂದಿಗೆ ಈ ಒಂದು ಸಭೆಯನ್ನ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಒಂದು ಕಡೆಯಲ್ಲಿ ಈ ಒಂದು ಸಭೆಯಲ್ಲಿ ಒಂದಿಷ್ಟು ಅಸಮಾಧಾನಗಳು ಸೃಷ್ಟಿಯಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಸಮಾಧಾನಗೊಂಡಿರುವಂತಹ ಶಾಸಕರುಗಳೇನಿದ್ದಾರೆ ಅವರು ಈ ಒಂದು ಸಭೆಗೆ ಗೈರು ಹಾಜರಾಗಿರುವಂತದ್ದು. ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯವರನ್ನ ಸೇರಿಸಿಕೊಂಡು ಸಚಿವ ಸಂಪುಟ ಯಾರೆಲ್ಲ ಕೈತಪ್ಪಿದ್ದಾರೆ ಅಂತಹ ನಾಯಕರುಗಳು ಈ ಒಂದು ಸಭೆಯಲ್ಲಿ ಗೈರು ಹಾಜರಾಗಿರುವಂತದ್ದು. ಪ್ರಮುಖವಾಗಿ ಸದನದಲ್ಲಿ ವಿರೋಧ ಪಕ್ಷಗಳನ್ನ ಒಟ್ಟಾಗಿ ಎದುರಿಸಬೇಕಾದಂತಹ ಕಾಂಗ್ರೆಸ್ ಪಕ್ಷದಲ್ಲೇ ಒಂದಿಷ್ಟು ಬಿರುಕು ಕಂಡಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರಮುಖರು ಈ ಒಂದು ಹಿರಿಯ ಶಾಸಕರುಗಳಾಗಿರಬಹುದು, ಇವರುಗಳು ಈ ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಗೈರು ಹಾಜರಾಗಿರುವಂತದ್ದು. ಉದಾಹರಣೆಗೆ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ, ಅದರ ಜೊತೆಗೆ ಪ್ರಿಯಾ ವರ್ತಿನಿ ಮಾತ್ರ ವಾಪಸ್ ಈಗ ಸ್ವತಃ ಎಂಎಲ್ಸಿ ಮಳವಳ್ಳಿ ಶಿವಣ್ಣ ಅವರೇ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಶಿವಣ್ಣ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಏನಾಯ್ತು ಸರ್? ಡಿಕೆ ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ಗರಂ ಆಗ್ಬಿಟ್ರಂತ ನಿಮ್ಮ ಮೇಲೆ ಕನಕಪುರ ಕ್ಷೇತ್ರದ ಬಗ್ಗೆ ಮಾತಾಡಿದಕ್ಕೆ? ಸುಳ್ಳು ಆ ತರದ ಏನಿಲ್ಲ, ಗರಂ ಆಗಿಲ್ಲ. ಅವ್ರು ಶಿವಣ್ಣ ಅವರೇ ಕ್ವಶನ್ ಕೇಳಿದ್ರಿ ನೀವು. ಕನಕಪುರದ ಬಗ್ಗೆ ಕ್ವಶನ್ ಕೇಳಿ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕ್ವಶನ್ ಕೇಳಿದಿರಿ. ಅಲ್ಲಿ 3678 ಜನರ ಹೆಸರಿಗೆ ಇದ್ಕೋಗಿದೆ ಗೃಹಲಕ್ಷ್ಮಿ ಯೋಜನೆ ಅಕೌಂಟ್ ಇದಾಗಿದೆ ಅಂತ ನನಗೆ ಗ್ಯಾರಂಟಿ ಸ್ಕೀಮ್ ಇಂದಲೇ ನನಗೆ ರಿಪೋರ್ಟ್ ಬಂತು. ಅದು ನಿಮ್ ಗಮನಕ್ಕೆ ಬಂದಿದೆಯೇ? ನೋಡಿ, ಅಲ್ಲಿ ಕ್ವಶನ್ ಇದೆ, ಹೇಳ್ಬಿಡ್ತೀನಿ, ಹಾಗೆ ಲೈನ್ ಅಲ್ಲಿ ಹೇಳಿ ಸರ್, ಹೇಳಿ. ಏನ್ ಪ್ರಶ್ನೆ ಕೇಳಿದ್ರಿ ಸರ್? ಪಂಚ ಗ್ಯಾರಂಟಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ, ಮಾತಾಡಿ ಸರ್. ಒಂದ್ ನಿಮಿಷ ಹಂಗೆ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಯಲ್ಲಿ ವ್ಯಾಪಕ ಲೋಪಗಳು ಕಂಡುಬಂದಿರುವುದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆಯೇ? ಬೆಂಗಳೂರು ದಕ್ಷಿಣ ರಾಮನಗರ ಜಿಲ್ಲೆ ವ್ಯಾಪ್ತಿಯಿಂದಲೇ ಬರೋಬ್ಬರಿ 12,719 ಮಹಿಳೆಯರನ್ನು ನಿಯಮಬಾಹಿರವಾಗಿ ಯೋಜನೆಯಿಂದ ಕೈಬಿಟ್ಟಿರುವ ನಿಜವೇ? ಅದರ ಯೋಜನೆಯಡಿ ಮೃತಪಟ್ಟಿರುವ 3,374 ಮಹಿಳೆಯರ ಖಾತೆಗಳಿಗೆ ನಿರಂತರವಾಗಿ ಹಣ ಸಂಗ್ರಹ ಆಗಿರುವ ಯೋಜನೆ
ದುರುಪಯೋಗ ಪತ್ತೆ ಆಗಿದೆಯೇ? ಈ ಪೈಕಿ ಕಳೆದ 3 ವರ್ಷಗಳಲ್ಲಿ ಕನಕಪುರ ತಾಲೂಕೊಂದರಲ್ಲೇ ಕೊನೆ ಹೆಸರಿಳಿದ 3054 ಮಹಿಳೆಯ ಫಲಾನುಭವಿ ಖಾತೆಗಳಿಗೆ ಇಲ್ಲೂರಿ ಜಮಾ ಆಗಿರುವ ಒಟ್ಟು ಮೊತ್ತ ಎಷ್ಟು? ಆದಾಯ ತೆರಿಗೆ ಮತ್ತು ಜಿಎಸ್ಟಿ ಪಾವತಿಸಿರುವ 4800 ಶ್ರೀಮಂತ ಮಹಿಳೆಯರು ಆಧಾರ್ ಲಿಂಕ್ ಮಾಡದ 1295 ವ್ಯಕ್ತಿಗಳು ಸುಳ್ಳು ಮಾಹಿತಿ ನೀಡಿ ಮಾಸಿಕ 2000 ಗೌರವಧನ ಪಡೆದು ಸರ್ಕಾರದ ಬಂದಿಲ್ಲವೇ? ಬಂದಿದ್ದಲ್ಲಿ ಅನರ್ಹ ಫಲಾನುಭವಿಗಳ ವಿರುದ್ಧ ಸರ್ಕಾರ ಕೈಗೊಂಡಿರುವ ಕಾನೂನು ಕ್ರಮಗಳೇನು? ಮೃತ ಫಲಾನುಭವಿಗಳ ಖಾತೆಗಳು ನಿಯಮವಾಗಿ ಜಮಾ ಆಗಿರುವ ಸಾರ್ವಜನಿಕ ತೆರಿಗೆ ಹಣವನ್ನು ಮರುಪಡೆಯಲು ಸರ್ಕಾರ ಕೈಗೊಂಡಿರುವ ನಿರ್ದಿಷ್ಟ ಕ್ರಮಗಳೇನು? ಈ ರೀತಿಯ ಶಿವಣ್ಣವ್ರ, ಈಗ ನಿಮ್ ಪ್ರಶ್ನೆ ನನಗೆ ಅರ್ಥ ಆಯ್ತು. ಪರ್ಟಿಕ್ಯುಲರ್ ಆಗಿ ಡಿ.ಕೆ. ಶಿವಕುಮಾರ್ ಅವರು ಕನಕಪುರ ಕ್ಷೇತ್ರದ ಬಗ್ಗೆ ಯಾಕೆ ಪ್ರಶ್ನೆ ಮಾಡಿದ್ರಿ ಅಂತ ಸಿಟ್ಟು ಮಾಡ್ಕೊಂಡ್ರ? ಇಲ್ಲ ನೀವು ಜನರಲ್ ಆಗಿ ಕನಕಪುರ ಕ್ಷೇತ್ರದ ಬಗ್ಗೆ ಕೇಳಿದಾರೆ ಅಂದ್ರೆ ಹೌದು. ಕನಕಪುರ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರ ಗ್ಯಾರಂಟಿ ಸ್ಕೀಮ್ ಉಪಾಧ್ಯಕ್ಷ ಕೊಟ್ಟಂತ ಮಾಹಿತಿನಲ್ಲಿ ಕ್ವಶನ್ ಕೇಳಿದ್ದೀನಿ ಅಂತ ಹೇಳಿದ್ರು. ಕರೆಕ್ಟ್. ಈಗ ನಿಮ್ ಪ್ರಶ್ನೆಯಲ್ಲಿ ಎಲ್ಲಾ ವಿಚಾರಗಳು ಇತ್ತು. ಕನಕಪುರ ಕ್ಷೇತ್ರದಲ್ಲಿ ಕೂಡ ಅನರ್ಹ ಫಲಾನುಭವಿಗಳಿದ್ದಾರೆ, ಅವ್ರಿಗೆ ದುಡ್ಡು ಹೋಗ್ತಾ ಇದೆ, ಈ ವಿಚಾರ ಸರ್ಕಾರದ ಗಮನಕ್ಕೆ ಬರ್ಲಿಲ್ವಾ ಅಂತ ನೀವು ಪ್ರಶ್ನೆ ಮಾಡಿದ್ದು ಬಹುಶಃ ಅವ್ರಿಗೆ ಜೀರ್ಣಿಸ್ಕೊಳ್ಳೋದಕ್ಕಾಗ್ಲಿಲ್ವಾ? ಏನಂದ್ರು ಅವರು? ಸರ್ ಈಗ ಏನೇನ್ ಮಾತುಕತೆ ಆಯ್ತು ಅಂತ ಹೇಳಿ ಸರ್. ಇಲ್ಲ ಮುಖ್ಯಮಂತ್ರಿಗಳು ಶಿವಣ್ಣವರ ಕ್ವಶನ್ ಹಾಕಿದ್ರಿ ಕನಕಪುರದ ಬಗ್ಗೆ ಪರ್ಟಿಕ್ಯುಲರ್ ಕನಕಪುರದ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಮ್ಗೆ ಗ್ಯಾರಂಟಿ ಸ್ಕೀಮ್ ಉಪಾಧ್ಯಕ್ಷರು, ಅದನ್ನ ರೆಫರ್ ಮಾಡಿ ಕ್ವಶನ್ ಕೇಳಿದ್ದೆ ನಾನು. ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಹಿಂಗಾದಾಗ ಬೇರೆ ಕಡೆ ಇನ್ನೇ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಕೇಳಿದ್ದೀನಿ ಅಂತ ಹೇಳಿದಾಗ ಅದು ಕ್ವಶನ್ ಕೇಳೋ ಹಕ್ಕಿದೆ ನೋಡಿ. ಆಗ್ಲೇ ಅದನ್ನ ಟಿವಿಯವರಿಗೆ ಬೇರೆ ತರ ಕೊಟ್ಟಿದೆ ಅವರೇ ಪಾಪ ತಮ್ಮ ಭಾಷೆಯಲ್ಲಿ ಹೇಳಿದ್ರು. ಸರ್, ನಿಮಗೆ ಕನಕಪುರ ಕ್ಷೇತ್ರದ ಬಗ್ಗೆ ಯಾಕೆ ಕೇಳ್ಬೇಕು ಅನಿಸ್ತು? ಕನಕಪುರ ಮುಖ್ಯಮಂತ್ರಿ ಕ್ಷೇತ್ರ, ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಈ ರೀತಿಯ ಲೋಪದೋಷಗಳಾದ್ರೆ ಬೇರೆ ಕಡೆ ಯಾವ ರೀತಿ ಆಗಿರಬಹುದು ಇದು ನಿಮ್ ಗಮನಕ್ಕೆ ಬಂದಿ ಅಂತ ಮುಖ್ಯಮಂತ್ರಿಗಳಿಗೆ ಕೇಳಿದ ಕ್ವಶನ್. ನಾನು ಬೇರೆ ಮತ್ತು ಇದಕ್ಕೆ ಗ್ಯಾರಂಟಿ ಅವ್ರಿಗೆ ಕೇಳಿಲ್ಲ, ಮುಖ್ಯಮಂತ್ರಿಗಳಿಗೆ ಕೇಳಿರ್ತಕ್ಕಂಥ ಅವರ ಉತ್ತರಕ್ಕೆ ವಹಿಸ್ತಕ್ಕಂಥ ಕ್ವಶನ್ ಅದು. ಫೈನ್ ಸರ್. ಈಗ ನೀವು ಹೇಳಿದ್ರಲ್ಲೇ ನನಗೆ ಇನ್ನೂ ಹಲವು ವಿಚಾರಗಳು ಗೊತ್ತಾಯ್ತು. ಈಗ ಅದು ಮುಖ್ಯಮಂತ್ರಿಗಳ ಕ್ಷೇತ್ರ, ಅದಕ್ಕೆ ಪ್ರಶ್ನೆ ಮಾಡಿದೀನಿ ಅಂತ ನೀವು ಹೇಳಿದ್ರಿ. ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿಯೇ ಗ್ಯಾರಂಟಿ ವೈಫಲ್ಯ ಆಗಿದೆ ಅನ್ನುವಂತ ವಿಚಾರ ಬಹುಶಃ ಡಿ.ಕೆ. ಶಿವಕುಮಾರ್ ಅವರಿಗೆ ಜೀರ್ಣಿಸ್ಕೊಳ್ಳೋದಕ್ ಆಗ್ಲಿಲ್ಲ, ಅದಕ್ಕೋಸ್ಕರ ಅವ್ರು ನಿಮ್ಮನ್ನ ಪ್ರಶ್ನೆ ಮಾಡಿದ್ರ? ಇಲ್ಲ ಆತರ ಏನಿಲ್ಲ. ನೀವು ಪ್ರಶ್ನೆ ಮಾಡಿದಲ್ಲ ಜನರಲ್ ಆಗಿ ಕೇಳಿದ್ರ ಅಥವಾ ಮುಖ್ಯಮಂತ್ರಿ? ನಾನು ಜನರಲ್ ಅಲ್ಲ, ಮುಖ್ಯಮಂತ್ರಿ ಕ್ಷೇತ್ರದಲ್ಲೇ ಈ ತರ ಆಗಿದೆ ಅಂದ್ಮೇಲೆ ಬೇರೆ ಕಡೆ ವೈಫಲ್ಯಗಳನ್ನ ನೀವು ಪತ್ತೆ ಮಾಡ್ಲಿಕ್ಕೆ ಅವ್ರಿಗೆ ಕ್ವಶನ್ ಕೇಳಿದ್ರೆ ಬೇರೆ ಇಲಾಖಾ ಮಂತ್ರಿಗೆಲ್ಲ ಕೇಳಿದ್ ನಾನು. I asked the question directly to the CM to reply. So, ತೆರಿಗೆ ದುಡ್ಡು ಅದು. ಇಟ್ಸ್ ಎ ಪೀಪಲ್ ಟ್ಯಾಕ್ಸ್ ಮನಿ, ಇಟ್ ಇಸ್ ನಾಟ್ ಅವರ್ ಮನಿ, ಇಟ್ ಇಸ್ ನಾಟ್ ಇಸ್ ಮನಿ. ಈಗ ಕನಕಪುರದ ವಿಚಾರ ಮತ್ತು ಗ್ಯಾರಂಟಿ ವೈಫಲ್ಯದ ವಿಚಾರವನ್ನ ನೀವು ಇಡೀ ರಾಜ್ಯಕ್ಕೆ ಗೊತ್ತಾಗೋಂಗ್ ಮಾಡ್ಬಿಟ್ರಲ್ಲ, ಮೋಸ್ಟ್ಲಿ ಅದಕ್ಕೆ ಸಿಟ್ಟು ಬಂತವೇನೋ ಅವ್ರಿಗೆ? ಇಲ್ಲ ಸಿಟ್ಟು ಬಂದಿಲ್ಲ, ಜನರಲ್ ಆಗಿ ನಗ್ನಗ್ಲೇ ಮಾತಾಡಿದ್ರು. ಅದನ್ನ ಟಿವಿನ ಬೇರೆ ತರ ತಗೊಂಡಿದ್ದಾರೆ ಅಷ್ಟೇ. ಜನರಲ್ ಆಗಿ ಮಾತಾಡಿದ್ರು ಅವ್ರು ತೋರಿಸಿದ್ರು ಟಿವಿ. ನಮ್ಮ ತಣ್ಣೀರ್ ಸೆಟ್ ಹೋಗಿ ನೋಡಿ, ಹಿಂಗ್ ಟಿವಿನಲ್ಲಿ ಆಗ್ಲೇ ಬರ್ತಾರೆ. ಇಲ್ಲ ಟಿವಿ ಅವರು ಎಲ್ಲ ಮಾಡ್ತಾರೆ. ಅವ್ರ ಕ್ವಶನ್ ಕೇಳೋ ಹಕ್ಕಿದೆ, ಅವ್ರು ನಾನು ಉತ್ತರ ಕೊಡುವಂತ ಹಕ್ಕಿದೆ. ಕ್ವಶನ್ ಕೇಳ್ಬೋದು ಅವರು, ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು. ಕ್ಲಾರಿಫೈ ಮಾಡಿದ್ರು. ಸರ್, ಅವ್ರು ಪರ್ಟಿಕ್ಯುಲರ್ ಆಗಿ ಹೇಳಿದ್ರು ಸರ್. ಹಂಗಿದ್ರೆ ಕನಕಪುರದ ಬಗ್ಗೆನೇ ಯಾಕೆ ಕೇಳಿದ್ರಿ ಅಂತ ನಿಮ್ಮನ್ನ ಪ್ರಶ್ನೆ ಮಾಡಿದ್ರ? ಕನಕಪುರದ ಬಗ್ಗೆ ಯಾಕೆ ಮಾಡಿದ್ರಿ ಅಂತ ಕ್ವಶನ್ ಕೇಳಿದ್ರ ಅಂತ ಕೇಳಿದ್ರು. ಅವ್ರಿಗೆ ಇನ್ನೂ ರಿಪ್ಲೈ ಕೊಟ್ಟಿಲ್ಲ ನನಗೆ. ಎಸ್ ನಾಟ್ ರಿಪ್ಲೈಡ್ ಮೈ ಕ್ವಶನ್. ಕನಕಪುರದ ಬಗ್ಗೆ ಕೇಳಿದ್ರೆ ಜನರಲ್ ಆಗಿ ಕೇಳಿದ್ರೆ ಅಂದ್ರೆ ನನ್ ಇಲ್ಲ, ಕನಕಪುರದ ಬಗ್ಗೆನೇ ಕೇಳಿದ್ರಿ ಅಂತ ಹೇಳಿದ್ರು. ಓಕೆ, ಫೈನ್ ಸರ್. ಥ್ಯಾಂಕ್ ಯು ಶಿವಣ್ಣ ಅವರೇ, ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದ. ಈ ಕಡೆ ನೋಡೋದು ಈ ಕಡೆ ನೋಡೋದು ನೋಡಿ, ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯ, ಈಗಷ್ಟೇ ನಮ್ಮ ಜೊತೆಗೇನು ಶಿವಣ್ಣ ಅವರು ಮಾತಾಡಿದ್ರಲ್ಲ, ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖಾಮುಖಿ ಆದಂತಹ ಸಂದರ್ಭದಲ್ಲಿ ಉಭಯ ನಾಯಕರ ನಡುವೆ ಆದಂತಹ ಸಂಭಾಷಣೆಯ ಆ ತುಣುಕನ್ನ ನೀವು ಗಮನಿಸ್ತಾ ಇದ್ದೀರಿ.